Early the next morning. ಹಲೋ ಗಾಯ್ಸ್, ನಾನು ನಿಮ್ಮ ಶಿವು. ಎಲ್ಲರೂ ಹೇಗಿದ್ದೀರಾ? ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ಡೇ 3 ತಿರುಪತಿಯಲ್ಲಿ. ಭಯಂಕರ ಬಿಸಿಲು ಗಾಯ್ಸ್. ಇನ್ನು ಟೈಮು 9:30. ಅಪಾರ್ಟ್ಮೆಂಟಲ್ಲಿದ್ದೀವಿ, ಫುಲ್ಲು ಸ್ವೆಟ್ಟು. ಈಗೆಲ್ಲ ಹಿಂದೆ ಕಾಣಿಸ್ತಿದೆಯಲ್ಲ, ಅದೇ ಮನೆ. ಇವಾಗ ತಾನೇ ಒಳಗಡೆ ಹೋದರು. ಅದು ಹಾಕ್ತೀನಿ ನೋಡಿ ವಿಡಿಯೋ ಯಾವ ಥರ ಬಂದಿದೆ ಅಂತ. Hours later. ಗಾಯ್ಸ್, ಇಲ್ಲೆಲ್ಲ ಮುಗೀತು. ಮನೆದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ದೇವಸ್ಥಾನಕ್ಕೆಲ್ಲ ಹೋಗೋ ಪ್ಲ್ಯಾನ್ ಇಲ್ಲ, ಸೊ ಹಂಗಾಗಿ ಹೋಗಲಿಲ್ಲ. ಏಕೆಂದರೆ ಚಿಕನು ಮಟನ್ ತಿಂದಿದ್ವಿ, ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ಇಲ್ಲೆಲ್ಲ ಪೂಜೆ ಆಗಿದ್ದು ನೀವೇ ನೋಡಿದ್ರಿ. ಇವಾಗ ನೋಡಿ, ಮುಂದೆ ಸಾಯಿ ಗಾಡಿ ಹೋಗ್ತಿದೆ. ಸನ್ನಿ ಕೂಡ ಇದ್ದಾನೆ, ಅವನು ಹೈದ್ರಾಬಾದಿಂದ ಬಂದಿದ್ದು. ನಾನು ಸುಮಂತ್ ಒಂದು ಗಾಡಿ, ಸಾಯಿ ಮತ್ತು ಸನ್ನಿ ಒಂದು ಗಾಡಿ. ಅವರಿಬ್ಬರು ಇಲ್ಲೇ ಡಿವೈಡ್ ಆಗ್ತಾರೆ. ನೋಡಿ ಹೆಂಗೆ ಕಾಣಿಸ್ತಿದೆ ಬೆಟ್ಟ ಅಂತ. ಅಲ್ಲಿ ಅದೇ ಅಸಲಿ ತಿರುಪತಿ ಬೆಟ್ಟ. ನಿಮಗೆ ಕಾಣಿಸ್ತೈತೆ ಅನ್ಕೊಂತೀನಿ ವ್ಯೂ ಎಲ್ಲ ಇಷ್ಟು ಹತ್ರದಲ್ಲಿ. ಅಸಲು ಸಖತ್ತಾಗಿದ್ದಾವೆ ಮಾತ್ರ ಬ್ರಿಡ್ಜೆಲ್ಲ. ಎಲ್ಲ ಒಂದು ಚೂಡಂಡಿ ಹೇಗಿದೆ ಅಂತ ನೋಡಿ. ನನಗೂ ಸ್ವಲ್ಪ ತೆಲುಗು ಬರ್ತೈತಪ್ಪ. ಇಲ್ಲಿ 3 ದಿವಸದಿಂದ ಇದ್ದು ಎಲ್ಲ ತೆಲುಗು ಮಾತಾಡ್ತಾರೆ. ನಿಮ್ಗೆ ಅಲ್ಲಿ ಬೆಟ್ಟದ ಮ್ಯಾಗ ಹೋಗಿ ದಾರಿ ಕೂಡ ಕಾಣುತ್ತೆ ನೋಡ್ರಿ. ಎಷ್ಟು ಸಕ್ಕತ್ತಾಗಿದೆ ನೋಡಿ ಗಾಯ್ಸ್. ತಿರುಪತಿ ಎಂಟ್ರೆನ್ಸ್ ಅನ್ಸುತ್ತಿದ್ದೇನೆ. ಇಲ್ಲಿ ನಮ್ಮ ಕರ್ನಾಟಕ ಆದರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ದೇವಸ್ಥಾನಕ್ಕೆ ಎಂಟ್ರೆನ್ಸು ಅಂತ ಎಲ್ಲ. ತಿರುಪತಿಗೆ ದೇವಸ್ಥಾನ ನೋಡೋಕೆ ಬರೋರು ಸ್ವಲ್ಪ ಜನ ಆದರೆ ಅಲ್ಲಿ ಅದು ಟ್ರಾವೆಲ್ ಮಾಡೋ ಇದೆಯಲ್ಲ ದಾರಿ, ಅದನ್ನು ನೋಡಿ ಆನಂದ ಪಡೋಕೆ ಬರೋರೇ ತುಂಬ ಜನ ಇರ್ತಾರೆ ಗಾಯ್ಸ್. ಎಕ್ಸಾಂಪಲ್ ನಾವೇ ಅಂದ್ಕೊಳ್ಳಿ. ದೇವ್ರನ್ನ ಒಂದು ಸತಿ ನೋಡಿದ್ರೆ ಮತ್ತೆ ಏನು ಬರಬೇಕು ಅಂತ ಅನಿಸಲ್ಲ. ಬಟ್ ಈ ಟ್ರಾವೆಲಿಂಗ್ ಮಾಡೋ ಜಾಗ ಇದೆಯಲ್ಲ, ತುಂಬ ಸೂಪರಾಗಿದೆ ಮಾತ್ರ ಇಲ್ಲಿ ತಿರುಪತಿಯಲ್ಲಿ. ಹಿಂಗೆ ಹೋದರೆ ಬೆಟ್ಟಕ್ಕಾ? ಇಷ್ಟು ಪಕ್ಕ ರೋಡ ಇವು? ಇಷ್ಟು ಪಕ್ಕ ರೋಡ? ಹಾಂ
ಸೂಪರ್ ಅಲ್ವಾ? ಆದರೆ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಇಂಡಿಕೇಟ್ರ್ ಇಲ್ಲಮ್ಮ, ಇಂಡಿಕೇಟ್ರ್ ಎಲ್ಲಿ? ಹೆಣ್ಮಗು. ನಮಗಂತೂ ತಿರುಪತಿ ಬಂದಿದ್ದ ದಾರಿ ಇಷ್ಟ ಆಯ್ತು ಗಾಯ್ಸ್, ಬಟ್ ಇಲ್ಲಿರೋ ವೆದರ್ ಮಾತ್ರ ಇಷ್ಟ ಆಗಲಿಲ್ಲ. ಇಲ್ಲಿರೋರು ಇವ್ರು ಹೇಳೋದೆಲ್ಲ ವಿಜಯವಾಡ ಹೈದ್ರಾಬಾದಲ್ಲೆಲ್ಲ ಇನ್ನೂ ಜಾಸ್ತಿ ಬಿಸಿಲು ಅಂತ ಹೇಳ್ತಾರೆ. ಇಲ್ಲಿ ಇದ್ದಿದ್ದೇ 28 ಡಿಗ್ರಿ ಬಿಸಿಲು, ಫೀಲ್ ಲೈಕ್ 35 ಡಿಗ್ರಿ ಥರ ಇತ್ತು, 35 ಡಿಗ್ರಿ ಥರ. ಎಷ್ಟು ಬಿಸಿ ಅಂದರೆ ಎಷ್ಟು ನೀರು ಎಷ್ಟು ಕುಡಿದ್ರೆ ಸಾಕಾಗ್ತಿಲ್ಲ ಗಾಯ್ಸ್, ಅಷ್ಟು ಬಿಸಿಲು ಇಲ್ಲಿ. ಅದು ಬಿಟ್ಟರೆ ಓವರಾಲ್ ಎಲ್ಲ ಓಕೆ. ಟೆಂಪಲಿಗೆ ಬರೋಕ್ಕಾಗಿಲ್ಲ, ಇನ್ನೊಂದು ಸತಿ ಟೆಂಪಲಿಗೆ ಬಂದೋಗ್ಬೇಕು. ಯಾವಾಗಾದರೂ ಒಂದು ಸತಿ ಬಂದೋಗ್ತೀನಿ. ಇಲ್ಲಿ ಹಿಂಗೆ ಡಿವೈಡ್ ಆಗುತ್ತೆ, ನಾವು ಹಿಂಗೆ ಹೋಗ್ಬೇಕು. ಅದು ಇದು 8 ಗಂಟೆಗೆ. ಹಾಂ, ವಾಪಸ್ ಹೋಗ್ತಾನಂತೆ. ನಾವು ಚಿತ್ತೂರು, ಮುಳಬಾಗಿಲು ವಯ ಕೋಲಾರ ಹೋಗ್ತೀವಿ. ಅವರು ಇವಾಗ ಚೇಂಜ್ ಮಾಡಿ ಪೀಲೇರು, ಮದನಪಲ್ಲಿ ಆ ಕಡೆಯಿಂದ ಹೋಗ್ತಾನೆ. ಬ್ಯಾಂಗ್ಳೂರ್ಗೆ ಅಥವಾ ఎక్కడికిరా? ನಾವು ಆ ಕಡೆನಾ? మేము కూడా అక్కడేనా? రే ಲೆಫ್ಟಾ? సరే రారా. వాడు వెంకి దగ్గర నుంచి ఫోటో తీసుకొని పంపు. సరే సరే, వెళ్ళిన తర్వాత చెయ్యి. సరే సరే, ఈ ఆల్బమ్ అన్ని సెండ్ చేస్తాను, వెళ్ళు. సరే. ಬಾಯ್ ರಾ. ಬಾಯ್ ಸನ್ನಿ. ಸುಮನ್ ಮ್ಯಾಪ್ ಹಾಕು ಸುಮನ್. ಹಾಂ ಇರು, ನಾನೇ ಹಾಕ್ತೀನಿ. ಹಾಂ ಚಿತ್ತೂರ್ಗೆ ಹಾಕಿ ಸಾಕು, ಸ್ವಲ್ಪ ದೂರ ಹೋದರೆ ಸಾಕು. ಅಲ್ಲ ರೋಡಿಗೆ ಹೋಗ್ಬಿಟ್ಟು. ಹಾಂ ಓಕೆ ಹಾಕು, ಜಸ್ಟ್ ರೋಡಿಗೆ ಹೋಗೋತಕ್ಕ ಹಾಕು. ನಾನು ಇವಾಗ ಟೈಪ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ. ಸಖತ್ತಾಯ್ತಿದು. ಹಾಂ, ಸನ್ನಿ ಮತ್ತು ಸಾಯಿ ಆ ಕಡೆ ಹೋದರು, ನೀವು ನೋಡಿದ್ರಲ್ಲ. ಅವ್ರ ರೂಟ್ ಚೇಂಜ್ ಆಗುತ್ತೆ. ಈಗ ನಮ್ಮ ರೂಟ್ ಚೇಂಜ್ ಆಯಿತು. ಬಟ್ ಅವನಿಗೆ ಬೆಂಗಳೂರಿಗೆ ಬಂದು ಹೋಗು ಅಂತ ಹೇಳಿದ್ವಿ. ತುಂಬ ಕಿಲೋಮೀಟ್ರ್ ಆಗಿಬಿಡುತ್ತೆ ಬಳಸ್ಕೊಂಡು ಹೋಗೋದು ಅವ್ನು ಬಳ್ಳಾರಿಗೆ. ಅವ್ನು ಡೈರೆಕ್ಟ್ ಹಂಗೆ ಹೊರಟೋದ ಗೈಸ್. ಚಿತ್ತೂರು 56 ಕಿಲೋಮೀಟ್ರು. ಇರೋ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊತೀನಿ ಇರು ಸುಮನ್. ಅದ್ಯಾಕೋ ವರ್ಕ್ ಆಗ್ತಾನಿಲ್ಲ. ಫೈನಲಿ ರೈಡಿಂಗ್ ಜಾಕೆಟ್ ಎಲ್ಲ ಹಾಕ್ಕೊಂಡೆ ಗೈಸ್. ಏನಕ್ಕೆ ಹಾಕ್ಕೊಳ್ಳಿಲ್ಲ ಗೊತ್ತಾ, ಸ್ಟಾರ್ಟಿಂಗು ಆ ರೇಂಜಿಗೆ ಸೆಕೆ ಹೊಡಿತೈತೆ. ಹಾಕ್ಕೊಂಡ್ರೆ ಟೀ ಶರ್ಟಲ್ಲೇ ಅಷ್ಟೊಂದು ನೀರು ಕಿತ್ಕೊಂತೈತಪ್ಪ. ಹೆಂಗಿರ್ತಾರೆ ಗುರು ಇಲ್ಲೆಲ್ಲ ಜನ. ಮಳೆ ಆದ್ರೂ ಬೈಕಂತೀವಿ ನಾವು, ಬಿಸಿಲಿದ್ರೂ ಬೈಕತ್ತೀವಿ. ಮಳೆ ಆದರೆ ಹೆಂಗೋ ಹೋಗ್ಬಿಡ್ಬೋದು ಅಂದ್ಕೊಳ್ಳಿ, ಚಳಿ ಆದರೂ ಹೆಂಗೋ ಇರ್ಬಿಡ್ಬೋದು. ಈ ಬೇಸಿಗೆ ಬಿಸಿಲಲ್ಲಿ ಗಾಳಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇರೋಕ್ಕಲ್ಲ. ಟೈಮ್ ಆಲೇ ಇಲ್ಲಿ 6:20. ನಾವು ಬೆಂಗಳೂರಿಗೆ ಎಷ್ಟೊತ್ತಿಗೆ ರೀಚ್ ಆಯ್ತೀವೋ ಗೊತ್ತಿಲ್ಲ ಗಾಯ್ಸ್. ಬಟ್ ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ. ಆಪ್ಷನ್ ಇಲ್ಲ, ಹಾಕ್ಕೊಳ್ಳೇಬೇಕಲ್ವಾ ರೈಡಿಂಗ್ ಅಂದಮೇಲೆ.
ಸಖತ್ತಾಗೈತೆ ಈಗೆಲ್ಲ ವೆದರ್. ಇವಾಗ ಚೇಂಜ್ ಆಗಿದೆ ಯಾಕೆ ಹೇಳಿ, ಗೆಸ್ ಮಾಡಿ ನೋಡೋಣ ಯಾಕೆ ವೆದರ್ ಚೇಂಜ್ ಆಗಿದೆ ಅಂತ. ಹೌದ್ರಿ, ಅದಕ್ಕೆ ಚೇಂಜ್ ಆಯ್ತಾ ಇರೋದು. ನಾವಿವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಆಂಧ್ರದಿಂದ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀವಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಚಿತ್ತೂರು ಬಿಟ್ಬಿಟ್ರೆ ಇನ್ನು ಆ ಕಡೆಗೆ ಮುಳುಬಾಗ್ಲು ಕರ್ನಾಟಕನೇ, ಅದಕ್ಕೆ ಚೇಂಜ್ ಆಯ್ತಾ ಇರೋದು. ಈ ಕಂಪ್ಲೀಟ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಗಾಯ್ಸ್. ಆ್ಯಕ್ಚುಲಿ ನಾನು ಈ ವೀಕ್ ಬೇರೆನೇ ಪ್ಲ್ಯಾನ್ ಇದ್ದಿದ್ದು, ಬಟ್ ಸಾಯಿ ಕರೆದ ಹೋಗೇ ಇಲ್ಲ ಯಾವತ್ತು ಅಂತ ಹೋಗಿದ್ದು. ಬಟ್ ಅವ್ರ ಅಪ್ಪ ಅಮ್ಮ ಎಲ್ಲ ಡೌನ್ ದ ಅರ್ತ್ ಗುರು, ಎಷ್ಟು ತುಂಬ ಚೆನ್ನಾಗಿ ಭಾವಿಸಿದ್ರು ನಮ್ಮನ್ನು. ನಮಗೆ ತೆಲುಗು ಅಷ್ಟಕ್ಕಷ್ಟೇ ಬರುತ್ತೆ, ಬಟ್ ನಮ್ಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಅವ್ರು ಅರ್ಥ ಮಾಡ್ಕೊಂಡೆಲ್ಲ ಮಾತಾಡ್ತಾರೆ. ಸಾಯಿಗೂ ಕನ್ನಡ ಸ್ವಲ್ಪ ಬರುತ್ತೆ, ಯಾಕೆಂದರೆ ಅವನು ವಿಜಯವಾಡ ಫುಲ್ಲು ತೆಲುಗೇನೆ. ಅವನು ಮೈಸೂರಿಗೆ ಬಂದಮೇಲೆ ಅವ್ನು ಕನ್ನಡ ಕಲ್ತಿದ್ದು. ಸೊ ಅಲ್ಲಿಗೆ ಹೋಗಿರೋ ಫುಲ್ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಹಂಗೆ ಕ್ಲೀನಾಗಿ ಪ್ರೀತಿಯಿಂದ ಮಾತಾಡಿಸಿ ಎಲ್ಲ ಕಳಿಸ್ಕೊಟ್ರು. ತುಂಬ ಖುಷಿ ಆಯಿತು. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಗಾಯ್ಸ್. ಇದೇ ರೀತಿ ನಿಮ್ಗೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ, ಲೈಕು ಕಾಮೆಂಟ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.